ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಆದಿತ್ಯ ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ. ಮಿಲ್ಕ್ ಪನ್ನೀರ್ ಮಾಡ್ತಾ ಇದ್ದೀನಿ, ಹಾಲಿನ ಪನ್ನೀರು. ಅದು ಹೇಗೆ ಮಾಡಬೇಕು ಅಂತ ನಿಮಗೂ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿ ಓಡಿಸ್ಲಾರ್ದ ನೋಡ್ರಿ. ಅದು ಹೆಂಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಮೊದಲಿಗೆ ನಾನಿಲ್ಲಿ 1 ಲೀಟ್ರ್ ಹಾಲನ್ನು ತೊಗೊಂಡೇನ್ರಿ ಪನ್ನೀರ್ ಮಾಡೋದಕ್ಕೆ. ಈಗ ನಾನು ಇವನು ಚಲೋ ತಂಗ ಒಂದು ಸರಿ ಉಕ್ಕು ಬರೋ ಮಟ್ಟ ಕಾಸ್ಕೊಂಡೇನ್ರಿ. ಈಗ ನಾನು ಇನ್ನೊಂದು ಚೂರು ಇದನ್ನು ಚಮಚೆಲ್ಲ ತಿರುಗಾಡ್ತಾ ಕಾಸ್ಕೋತೀನಿ. ಇನ್ನೂ ಒಂದು ಚೂರು ಕಾಸ್ತಪ್ಪ ಅಂದ್ರೆ ಪನ್ನೀರು ಮಸ್ತ್ ಆಕತಿ. ಈಗ ನೋಡಿರಿ ಚಲೋ ತಂಗ ಉಕ್ಕು ಬರೋ ಮಟ್ಟ ಕಾದಾವು. ಇದಕ್ಕೆ ನಾ ಏನು ಮಾಡ್ತೀನಿ, ಈಗ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ. ನೋಡಿ ಇಲ್ಲಿ ನಾನು ಒಂದು ಬಟ್ಟಲೊಳಗೆ ಒಂದು ಪೂರ್ತಿ ನಿಂಬೆಹಣ್ಣನ್ನು ರಸ ಹಿಂಡ್ಕೊಂಡು ಅದರ ರಸವನ್ನು ತಕ್ಕೊಂಡೇನಿ ರೀ. ಈಗ ನಾನು ಈ ಲೆಮನ್ ಲಿಕ್ವಿಡ್ ಐತಲ್ರಿ, ಇದನ್ನು ನಾನೀಗ 1 ಸ್ಪೂನ್ನಷ್ಟು ಇದಕ್ಕೆ ಹಾಕ್ತೀನಿ ರೀ. ನಾ ಇದಕ್ಕೆ ಸ್ವಲ್ಪ ಹಾಕೋತೀನಿ ರೀ, ಒಮ್ಮೆ ಹಾಕಬಾರ್ದು ಇದಕ್ಕೆ. ಇವಾಗ ನೋಡಿ ನಾನು ಮತ್ತೆ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ನಿಂಬೆ ರಸವನ್ನು ಹಾಕೋತಾ ಇದ್ದೀನಿ. ಒಮ್ಮೆ ಹಾಕೋದ್ರಿಂದ ಪನ್ನೀರು ಬೇಗನೆ ಒಡೆದ ಗಟ್ಟಿಯಾಗಿಬಿಡ್ತೈತೆ ರೀ. ಹೀಗಾಗಿ ಪನ್ನೀರು ಸರಿ ಅನಿಸೋದಿಲ್ಲ. ನಾನು ಸ್ವಲ್ಪ ಹಾಕಿದನ್ನು ತಿರುಗಾಡ್ತಾ ಇರ್ತೀನಿ. ನೋಡಿರಿ ಈ ರೀತಿ ಕುದಿ ಬರ್ತೈತಿ, ಕುದಿಸ್ಬೇಕು ಹಾಲು ಚೆನ್ನಾಗಿ. ಈಗ ನೋಡಿರಿ ನಾನು ಮತ್ತೆ ಇನ್ನೊಂದು ಹನಿ ಹಾಕೋತೀನಿ ರೀ ಇದಕ್ಕೆ. ನಾವಿಲ್ಲಿ ನಿಂಬೆಹಣ್ಣು ರಸ ನಿಂಬೆಹಣ್ಣು ಇಲ್ಲಪ್ಪ ಅಂದರೂ ಕೂಡ ಮೊಸರು ಕೂಡ ಹಾಕಿ ಮಾಡ್ಬೋದು ಇದನ್ನು. ಆದರೆ ಬೆಸ್ಟ್ ಅಂದ್ರೆ ನಿಂಬೆಹಣ್ಣು ಹಾಕಿ ಮಾಡೋದ್ರಿಂದ ಪನ್ನೀರು ಇನ್ನೂ ಚಲೋ ಆಕತಿ. ನೋಡಿರಿ ಈಗ ನಾನು ಇನ್ನೂ ಒಂಚೂರು ಇದ್ದಷ್ಟನ್ನು ಹಾಕೋತೀನಿ. ಅಷ್ಟು ಹಾಕೊಂಡೇನಿ ರೀ, ಒಂದು ಪೂರ್ತಿ ನಿಂಬೆಹಣ್ಣಿನ ರಸ ಅಷ್ಟು ಕೂಡ ಇದ್ರ ಹಾಕೈತಿ. ನಾನು ಟೋಟಲಿ 3 ಸರಿ ಹಾಕಿನಿ ಇದಕ್ಕೆ. ನೋಡಿರಿ ಎಷ್ಟು ಚಂದ ಕುದಿ ಬರತೈತಿ. ನೋಡಿರಿ ಇಲ್ಲಿ ಹಾಲು ಸಹಿತ ಹೊಡಿತಾ ಇದೆ. ಈ ರೀತಿ ಸಣ್ಣಗೆ ನಿಧಾನವಾಗಿ ಹಾಲು ಹೊಡಿಬೇಕು. ಮಸ್ತ್ ಅಕ್ಕವ ಪನ್ನೀರ. ನಿಂಬೆಹಣ್ಣಿನ ರಸ ಹಾಕಿಂದ ಇದನ್ನು ನಾವು ಏನು ಮಾಡ್ಬೇಕ್ರಿ, ಕೈ ಬಿಡ್ಲಾರ್ದಂಗೆ ತಿರುಗಾಡ್ಕೊತಾ ಇರಬೇಕು. ಇಲ್ಲಕ್ಕಂದ್ರೆ ಇದು ತಳಗೆ ಹೋಗಿ ಗಟ್ಟಿಂದ ಹೋಗಿ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪನ್ನೀರ್ ಬುಡಕ್ಕೆ ಹೊತ್ತಿ ಬಿಡ್ತದೆ ರೀ, ಸೀದ ಹೊಕ್ಕತಿ. ಅದಕ್ಕೋಸ್ಕರ ನಾವು ಲೆಮನ್ ರಸ ಹಾಕಿಂದ ತಿರುಗಾಡ್ಕೊತಾ ಇರ್ಬೇಕು ರೀ, ಹಾಲು ಪೂರ್ತಿಯಾಗಿ ಹೊಡಿಯೋ ಮಟ್ಟ. ನೋಡಿರಿ ಎಷ್ಟು ಚಂದ ಕುದಿ ಆಗ್ತದೆ ನೋಡಿರಿ, ತಳಗೆ ಸಹಿತ ಸೌಂಡ್ ಬರ್ತಾಯಿದೆ. ನೋಡಿರಿ ಈ ರೀತಿ ಚಲೋ ತಂಗ ಒಂದು 15 ನಿಮಿಷ ಇದನ್ನು ಹಾಲನ್ನು ಕುದಿಸ್ಕೋಬೇಕು ರೀ ಲೆಮನ್ ಹಾಕಿಂದ. ಈಗ ಆಲ್ಮೋಸ್ಟ್ ಅರ್ಧ ಆಗೈತೆ ರೀ ಇದೆ. ಇನ್ನೊಂದು 2 ಸೆಕೆಂಡ್ ಕುದೀತಪ್ಪ ಅಂದರೆ ಪನ್ನೀರ್ ಪೂರ್ತಿಯಾಗಿ ರೆಡಿ ಆಗ್ತದೆ. ನೋಡಿ ಇವಾಗ ಇದು ಪೂರ್ತಿಯಾಗಿ ರೆಡಿ ಆಗೈತೆ ರೀ. ಈಗ ಇದನ್ನು ನಾನು ಒಂದು ಜರಡಿ ಸಾನಿಗೆ ಅಂತ ತೊಗೊಂಡಿದ್ದನ್ನು ಇದರೊಳಗಿನ ನೀರನ್ನು ಬೇರೆ ಮಾಡ್ಕೊತೀನಿ ರೀ. ನೋಡಿ ನಾ ಇಲ್ಲೇ ಹೂರ್ಣ ಅರಿಯುವಂಥ ಜರಡಿಯನ್ನು ತೊಗೊಂಡಿನಿ. ನೋಡಿ ಇವಾಗ ನಾನು ಅದನ್ನು ಬಸಿಯೋದಕ್ಕೆ ಮತ್ತೆ ಒಂದು ಬಿಳಿ ಬಟ್ಟೆಯನ್ನು ತೊಗೊಂಡೇನಿ ರೀ. ಇಲ್ಲಿ ನಾನು ಇದನ್ನು ಬಿಳಿ ಬಟ್ಟೆ ತೊಗೊಂಡು ಅದನ್ನು ಸೋಸ್ಕೋತೀನಿ ರೀ. ನೋಡಿ ಹುಷಾರಾಗಿ ಇದನ್ನು ನಾವು ಸೋಸ್ಕೋಬೇಕ್ರಿ, ಯಾಕಂದ್ರೆ ತುಂಬ ಬಿಸಿ ಇರ್ತೈತಿ. ಕೈಗೆ ಸಿಡಿದ್ರೆ ಕಷ್ಟ ಆಕತಿ. ನೋಡಿ ಇದನ್ನೆಲ್ಲ ಈ ರೀತಿ ಚಲೋ ತಂಗ ಇದ್ರಾಗ ನೀರು ಬಸಿಯೋಂಗೆ ಬಿಳಿ ಬಟ್ಟೆ ಒಳಗೆ ಇದನ್ನು ನಾನು ಹಾಕೊಂಡೇನಿ ರೀ. ನೋಡಿ ಇದನ್ನು ಎಲ್ಲ ಕ್ಲೀನಾಗೆಲ್ಲ ತಕ್ಕೋತಾ ಇದ್ದೀನಿ. ಈ ತಾಜಾ ಹಾಲು ಅಷ್ಟೇ ಅಲ್ಲರಿ, ನಿಮ್ಮ ಮನ್ಯಾಗ ಯಾವಾಗಾರ ದಿನ ಡೈಲಿ ತಿನ್ನುವಂಥ ಹಾಲು ಕೂಡ ಅವು ತಾವೇ ಒಡೆದ್ರು ಕೂಡ ಅದನ್ನು ವೇಸ್ಟ್ ಮಾಡಬೇಡಿ. ಈ ರೀತಿ ಮಾಡ್ಕೊಂಡ್ರೆ ಒಡೆದ ಹಾಲು ಕೂಡ ಬರ್ತೈತಿ. ಅವು ತಾವಾಗಲೇ ಹೊಡ್ತಿರ್ತಾವಲ್ರಿ, ಆ ಹಾಲು ಕೂಡ ಇದನ್ನು ಪನ್ನೀರನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಆಕತಿ. ಹೀಗಾಗಿ ಹಾಲನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿ ಈಗ ಇದನ್ನು ಚಮಚಲಿ ಇದನ್ನು ಮಾಡಿಕೊಂಡು ಇದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ. ಯಾಕಂದ್ರೆ ನಿಂಬೆ ಹಣ್ಣನ್ನು ಹಿಂಡ್ರಿತೀವಲ್ರಿ, ಹುಳಿ ಅಂಶ ಹೋಗ್ಬೇಕಂತೇಳಿ ನಾ ಮ್ಯಾಗ ಒಂದಿಷ್ಟು ನೀರನ್ನು ಹಾಕೊಂಡು ಇದನ್ನು ತಿರುಗಾಡ್ಕೋತೀನಿ. ನೋಡಿ ಈಗ ನಾನು ಚಮಚೆಲೆ ಎಲ್ಲ ನೀರನ್ನು ತಕ್ಕೊಳ್ದೇನಿ ರೀ. ಈಗ ನಾನು ಏನು ಮಾಡ್ತೀನಿ, 4 ಮೂಲೆಯನ್ನು ಹಿಡಿದು ನೀರು ಹೋಗೋವಂಗೆ ಹಿಂಡ್ಕೋತೀನಿ ರೀ ಸ್ವಲ್ಪ. ನೋಡಿ ಈ ರೀತಿ ಒಂದು 5 ನಿಮಿಷ ನೀರು ಬಸಿಯೋ ಥರ ಮ್ಯಾಗ ಇದನ್ನು ಮಾಡಬೇಕು. ಸ್ವಲ್ಪ ನಿಧಾನವಾಗಿ ಇದನ್ನು ತಿರುಗಿಸ್ತಾ ಹಿಂಡ್ಕೋಬೇಕ್ರಿ. ಜಾಸ್ತಿ ತಿರುಗಿಸ್ಬೇಡ್ರಿ, ಯಾಕಂದ್ರೆ ಬಿಸಿ ಇರ್ತೈತಿ. ಬಿಸಿ ಇರೋದ್ರಿಂದ ಬಟ್ಟೆ ಬೇಗ ಹರಿತೈತಿ. ಅದಕ್ಕೋಸ್ಕರ ಹುಷಾರಾಗಿ ನಿಧಾನವಾಗಿ ಅದನ್ನು ತಿರುಗಿಸ್ರಿ. ಈಗ ನೋಡಿ ಇದನ್ನು ಸೋಸ್ಕೊಂಡಂಥದ್ದನ್ನು ನಾವೇನು ವೇಸ್ಟ್ ಮಾಡೋದಲ್ಲ. ಮನೆಯೊಳಗೆ ಪ್ರಾಣಿಗಳು ಅದಾವು ಅಂದರೆ ಎಮ್ಮೆ ಇದ್ದರೆ ಎಮ್ಮಿಗೆ ನಾವು ಇದನ್ನು ಮುಸುರಿ ಒಳಗೆ ಹಾಕಿ ಕಲಿಸಿ ಅವಕ್ಕೆ ತಿನ್ನಿಸ್ತೀವಂತ, ವೇಸ್ಟ್ ಅಂತೂ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಪರಿಚಯದವರೊಬ್ಬರು ಕೇಳಿದರು, ಮನೆಯೊಳಗೆ ತಾಜಾ ಹಾಲು ಇರ್ತೈತಲ್ರಿ, ನಮಗೆ ಪನ್ನೀರ್ ಮಾಡಿ ತೋರಿಸ್ರಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನಿಂದ ಮಕ್ಕಳಿಗೂ ಆಗ್ತದೆ ಅಂಥೇಳಿ ಪನ್ನೀರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವಂಥ ತಾಜಾ ಹಾಲು ತುಂಬಾ ಗಟ್ಟಿಯಾಗಿರ್ತದೆ ರೀ. ಇದಕ್ಕೋಸ್ಕರ ಪನ್ನೀರು ತುಂಬ ಗಟ್ಟಿ ಆಗ್ತದೆ. ಹಾಲು ಎಷ್ಟು ಗಟ್ಟಿ ಇದ್ದು ಅಂದ್ರೆ ಆ ಪನ್ನೀರ್ ಸಹಿತ ಅಷ್ಟು ಚಲೋ ಆಕ್ಕವು. ಈಗ ನೋಡಿ ನಾನು ಇದನ್ನು ಅರಿವೆಯನ್ನು ಓಪನ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದಿಷ್ಟು ಅಗಲು ಮಾಡ್ಕೋತೀನಿ ರೀ. ಚೌಕಂಗೆ ಅಗಲು ಮಾಡ್ಕೊಂಡು ಇದನ್ನು ಮೊದಲ ಚೌಕ್ ಸೇಪನ್ನು ಮಾಡ್ಕೋತೀನಿ, ಯಾಕಂದ್ರೆ ಪನ್ನೀರ್ ವಡಿ ಟೈಪ್ ಆಗ್ಬೇಕಲ್ರಿ. ನೋಡಿ ಈ ರೀತಿ ಸುತ್ತು ಕಡೆ 4 ಅರಿವೆಯ ಒಂದು ಮಡಿಕೆಯನ್ನು ಮಾಡಿಕೊಂಡು ಇದನ್ನು ಮಾಡ್ಕೋತೀನಿ. ನೋಡಿರಿ ಪ್ರೆಶ್ ಮಾಡ್ಕೋತೀನಿ ಜೋರಾಗಿ. ನೋಡಿರಿ ಈ ರೀತಿ ಚೌಕ ಆಕಾರದಾಗ ಮೊದಲು ನಾವು ಇದನ್ನು ಸೇಪ್ ಮಾಡ್ಕೋಬೇಕು.
ನೋಡಿ ಈ ಸೇಪ್ ಮಾಡ್ಕೊಂಡ ನಂತರ ನಾನು ಈಗ 4 ಮೂಲೆಗಳನ್ನು ಚೌಕಾಕಾರವಾಗಿ ಮಡಚ್ಕೋತೀನಿ. ನಿಮಗೆ ಯಾವ ಸೇಪ್ ಬೇಕಾದರೂ ಹಾಕ್ಬೋದು. ನಾ ಇಲ್ಲಿ ಚೌಕಂಗೆ ಪನ್ನೀರನ್ನು ಚೆನ್ನಾಗಿ ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂಥೇಳಿ ನಾನು ಈ ರೀತಿ ಚೌಕಾಕಾರ ಮಾಡ್ಕೊಂಡೀನಿ ನೋಡಿರಿ. ಈ ರೀತಿ ಚೆನ್ನಾಗಿ ಇದನ್ನು 4 ಸೈಡ್ ಮಡಚ್ಕೊಂಡ್ಮೇಲೆ ಹೊಳ್ಳಿ ಇದನ್ನು ಉರುಪಾಟಿ ದಬ್ಬ ಹಾಕ್ಬೇಕ್ರಿ. ಈ ಉರುಪಾಟಿ ಹಾಕಿದ ನಂತರ ಜೋರಾಗಿ ಪ್ರೆಶ್ ಮಾಡಿ ನೋಡಿ. ನಾ ಇಲ್ಲಿ ಒಂದು ಇದನ್ನು ತೊಗೊಂಡೇನಿ ರೀ, ತಳಗೆ ಒಂದು ಚಪಾತಿ ಮಾಡುವಂಥ ಮನೆಯನ್ನು ತೊಗೊಂಡಿನಿ. ಅದ್ರ ಮ್ಯಾಗ ಒಂದು ತಾಟ್ ತೊಗೊಂಡಿನಿ, ಅಂದ್ರೆ ನೀರು ಈಜಿಯಾಗಿ ಬಸಿಲಿ ಅಂಥೇಳಿ ನಾನು ಒಂದು ತಾಟನ್ನು ತೊಗೊಂಡು ಅದ್ರ ಮೇಲೆ ಒಂದು ವೇಟ್ ಇರುವಂಥ ಡಬ್ಬವನ್ನು ಇಡ್ತೀನಿ ರೀ. ನೋಡಿರಿ ಇಲ್ಲಿ ನಾನು ಒಂದು 4 kg ಅಕ್ಕಿ ಡಬ್ಬಿ ಐತ್ರಿ. ನಾ ಇದನ್ನು ಈ ಡಬ್ಬಿಯನ್ನು ಇಡ್ತೀನಿ ರೀ ಅದ್ರ ಮೇಲೆ. ಅಂದ್ರೆ ನಾವು ಎಷ್ಟು ಭಾರವಾದಂಥ ವಸ್ತುಗಳನ್ನು ಅದ್ರ ಮೇಲೆ ಇಡ್ತೀವೋ ಅದು ಬೇಗನೆ ಒಂದು 2 ರಿಂದ 3 ತಾಸು ಒಳಗೆ ಪನ್ನೀರ್ ರೆಡಿಯಾಗಿ ಬಿಡ್ತದೆ ನೋಡಿರಿ. ಈಗ ನೋಡಿರಿ ನಾನು ಇದ್ರ ಮೇಲೆ 4 kg ಅಕ್ಕಿ ಅಲ್ಲದೆ ಒಂದು ಸಣ್ಣದೊಂದು ಕಲ್ಲು ಸಹಿತ ಇಡ್ತಾಯಿದ್ದೀನಿ, ಭಾರ ಜಾಸ್ತಿ ಆಗಲಿ ಅಂಥೇಳಿ. ನೋಡಿ ಈ ರೀತಿ ನಾವು ಇಟ್ಟು ಒಂದು 2 ರಿಂದ 3 ತಾಸು ಇದನ್ನು ಹಾಗೆ ಬಿಟ್ಬಿಡ್ಬೇಕ್ರಿ. ಒಂದು 3 ತಾಸು ಆಗಿಂದ ಇದನ್ನು ತೆಗಿಯೋಣಂತ್ರಿ. ನೋಡಿ ಇವಾಗ ಇದು ರೆಡಿ ಆಗೈತ್ರಿ. ನಾನು ಇದನ್ನು ತೆಗೆದು ನಿಮಗೆ ತೋರಿಸ್ತೀನಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಲ್ಲಿ 2 ರಿಂದ 3 ತಾಸು ಅಂತ ಹೇಳೀನಿ ರೀ. ನಾನು ಕೆಲಸದೊಳಗೆ ಇದನ್ನು ಒಂದು 4-5 ತಾಸು ಆದರೆ ನಂಗೆ ತೆಗಿಯೋಕ್ಕಾಗಲಿಲ್ಲ. ಇದನ್ನು ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ. ನಾ ಮಿನಿಮಮ್ ಇದನ್ನು ಮಾಡಿ 4 ರಿಂದ 5 ತಾಸು ಆಯ್ತು ನೋಡಿರಿ ಇದನ್ನು. ನೋಡಿ ಇವಾಗ ಇದನ್ನು ತೆಗೆದಿನಿ ನೋಡಿರಿ, ಎಷ್ಟು ಗಟ್ಟಿಯಾಗಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ಪನ್ನೀರ್ ಚೌಕಾಕಾರದಾಗಿ ಗಟ್ಟಿಯಾಗೈತ್ರಿ. ಈಗ ನಾ ಈಗ ಅದಕ್ಕೂ ಮೊದಲು ಇದನ್ನೆಲ್ಲ ಚಪಾತಿ ಮನೆ ಹಸನಾಗಿ ತೊಳೆದು ಇಲ್ಲಿ ನೋಡಿರಿ ಪನ್ನೀರನ್ನು ಕಟ್ ಮಾಡೋಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ಲೀನಾಗಿ ಮನೆಯನ್ನು ತೊಳ್ಕೊಂಬಂದು ಅದನ್ನು ನೋಡಿ. ಇವಾಗ ನಾವು ಈ ರೀತಿ ಅದನ್ನು ಬಟ್ಟೆಯಿಂದ ಹೊರಗೆ ತೆಗಿಬೇಕ್ರಿ. ನಾವು ನಿಧಾನವಾಗಿ ತೆಗಿಬೇಕು, ಇಲ್ಲ ಅಂತಂದ್ರೆ ಇದು ಕಟ್ಟಾಗಿ ಬೀಳ್ತೈತಿ. ನೋಡಿ ಎಷ್ಟು ಗಟ್ಟಿ ಬಂದೈತಿ ನೋಡಿರಿ. ನಾ ಇದನ್ನು ಈ ರೀತಿ ತಗೋಬೇಕು. ಇನ್ನು ಎಲ್ಲ ನೋಡಿರಿ ಇವಾಗ ನಾನು ಒಂದು ಚಾಕು ತೊಗೊಂಡು ಇದನ್ನು ಕಟ್ ಮಾಡ್ಕೊತೀನಿ. ಇದನ್ನು ನೈಫ್ ತೊಗೊಂಡು ಸೈಡ್ನ ಅಂಚನ್ನು ತಕ್ಕೋತೀನಿ ರೀ ಮೊದಲೇ, ಯಾಕಂದರೆ ಅದು ಬೇಗ ಗಟ್ಟಿ ಹಂಗೆ ಕೂತಿರೋದಿಲ್ಲ, ಕತ್ತರಿಸಿ ಕಡ್ಯಾಕಾಕತಿ. ಅದಕ್ಕೋಸ್ಕರ ಅದನ್ನು ನಾನು ಮೊದಲು ಕಟ್ ಮಾಡಿ ತೆಗೆದುಬಿಡ್ತೀನಿ. ಇವಾಗ ನೋಡಿ ನಾನು ಅದನ್ನು ಕಟ್ ಮಾಡಿ ತಕ್ಕೊಂಡ ನಂತರ ಈ ರೀತಿ ಉದ್ದಕ್ಕೆ ಅದನ್ನು ಕಟ್ ಮಾಡ್ಕೋತೀನಿ ರೀ. ಮೊದಲೆಲ್ಲ ಉದ್ದಕ್ಕವನ್ನು ಕಟ್ ಮಾಡಿ ಕುಲ್ಲ ಮಾಡಿ ಇಟ್ಕೋತೀನಿ. ಆಮೇಲೆ ನಮಗೆ ಯಾವ ಸೇಪ್ ಬೇಕೋ ಯಾವ ಸೈಜ್ ಬೇಕೋ ಅದನ್ನು ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕ್ರಿ. ನಾನು ಯಾವಾಗಾರ ಮಾಡ್ತಿರ್ತೀನಿ ರೀ ಇದನ್ನು. ಮಕ್ಕಳಂದ್ರೆ ತುಂಬ ಇಷ್ಟಪಡ್ತಾರೆ ಇದನ್ನು ಪನ್ನೀರನ್ನು. ಸ್ವಲ್ಪ ಗ್ರೇವಿಯನ್ನು ಜಾಸ್ತಿ ಹೇಗೆ ಮಾಡ್ತೀನಿ ರೀ, ಮಕ್ಕಳ ಗ್ರೇವಿ ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋದಾಗ ನಾನು ಪನ್ನೀರ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾ ಈ ಮುಂದಿನ ವಿಡಿಯೋದಾಗ ಪನ್ನೀರ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ರೀ. ಯಾಕಂದರೆ ಇದ್ರಾಗ ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲಾಂಗ್ ಆಕತಿ. ಅದಕ್ಕೋಸ್ಕರ ನಾನು ಪನ್ನೀರ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈ ಮುಂದಿನ ವಿಡಿಯೋದಾಗ ಪನ್ನೀರ್ ಗ್ರೇವಿ ಹೇಗೆ ಮಾಡೋದನ್ನು ತೋರಿಸ್ತೀನಿ, ಮಿಸ್ ಮಾಡ್ಕೊಳ್ಳಾರ್ದು ನೋಡಿರಿ. ನೋಡಿ ಇವಾಗ ನಾನು ಕಟ್ ಮಾಡೋಕೆ ಗಾಮ್ ಆಗೋದಿಲ್ಲ ಅಂಥೇಳಿ 1-2 ತೆಗೆದು ಪ್ಲೇಟ್ ಒಳಗೆ ಇಟ್ಟಿನಿ. ಈಗ ನೋಡಿರಿ ನಾನು ಇವನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ದೊಡ್ಡ ಪೀಸ್ ಬೇಕಾದ್ರೆ ದೊಡ್ಡ ಪೀಸ್ ಮಾಡ್ಕೊಳ್ಳಿ, ಚಿಕ್ಕ ಪೀಸ್ ಬೇಕಾದ್ರೆ ಚಿಕ್ಕದಾಗೆ ಕಟ್ ಮಾಡ್ಕೊರಿ. ನೋಡಿ ನಾನು ಈ ಸೈಜನ್ನು ಕಟ್ ಮಾಡ್ಕೊಂಡಿನಿ. ನೋಡಿ ಇವಾಗ ನಿಮಗೆ ನಾನು ಸ್ಯಾಂಪಲ್ ತೋರಿಸೋದಕ್ಕಂತ 1-2 ಪೀಸ್ ಕಟ್ ಮಾಡಿ ತೋರಿಸೀನಿ ರೀ. ಈಗ ನಾವು ಅಷ್ಟು ಪೀಸ್ಗಳನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡಿ 1 ಲೀಟ್ರ್ ಹಾಲಿಗೆ ಇಷ್ಟೊಂದು ಪನ್ನೀರ್ ಆಗ್ಯಾವ ನೋಡ್ರಿ, ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ ಇವಾಗ ನಾ ಇವನ್ನ ಒಂದು ಬೌಲ್ ಒಳಗೆ ಹಾಕೋತೇನೆ ರೀ. ನೋಡಿ ರೆಡಿ ಆದ ನೋಡ್ರಿ, ಮನೆಯಲ್ಲಿ ಮಾಡುವಂಥ ತಾಜಾ ಹಾಲಿನ ಮಿಲ್ಕ್ ಪನ್ನೀರ್ ನೋಡ್ರಿ. ಸುಲಭವಾಗಿ ಮಾಡುವಂಥ ಪನ್ನೀರು ನೋಡ್ರಿ, ಎಷ್ಟು ಮಸ್ತ್ ಆಗ್ಯಾವ. 1 ಲೀಟ್ರ್ ಹಾಲಿಗೆ 1 ಬೌಲ್ ಪನ್ನೀರ್ ಆಗ್ಯಾವ ನೋಡ್ರಿ. ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ ಎಲ್ಲ ವೆಜಿಟೇಬಲ್ ಹಾಕಿ ನಾವು ಗ್ರೇವಿಯನ್ನು ಜಾಸ್ತಿ ಮಾಡಿದ್ರಂದ್ರೂ ಪಲ್ಯ ಅಂತೂ ಸೂಪರ್ ಆಕತಿ. ಹಾಗಾದರೆ ವೀಕ್ಷಕರೇ, ಈ ಮಿಲ್ಕ್ ಪನ್ನೀರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.